ಮಚ್ಚು ಕೊಟ್ಟು ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಪ್ರಯತ್ನ. ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದ ವಿನಯ್ ಹಾಗೇನೆ ರಜತ್ ಇವರಿಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಸಲಿ ಮುಚ್ಚಿಟ್ಟಿರುವ ಸ್ಟುಡಿಯೋದಲ್ಲೇ ಇದೀಗ ಸ್ಥಳ ಮಹಜರನ್ನ ಮಾಡುವುದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಸಲಿ ಮುಚ್ಚಿಟ್ಟಿರೋದು, ಅದರಲ್ಲೂ ಕೂಡ ಅಸಲಿ ಮಚ್ಚಿ ಇಟ್ಟಿರುವಂತಹ ಜಾಗ ಯಾವುದು, ಆ ಒಂದು ಮಚ್ಚಿಟ್ಟಿರುವಂತಹ ಸ್ಥಳವನ್ನ ಈಗ ಹೋಗಿ ಮಹಜರನ್ನ ಮಾಡ್ತಾರೆ. ಅಸಲಿಯತ್ತನ್ನ ಮುಚ್ಚಿಟ್ಟಿದ್ದಾರೆ. ಕಾರಣ ಈಗಾಗಲೇ ಫೈಬರ್ ಮಚ್ಚು ಅಂತ ಹೇಳಿದ್ದಾರೆ, ಅದನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ರೀಲ್ಸ್ ನಲ್ಲಿ ಬಳಸಿದ ಮಚ್ಚನ್ನ ಬದಲು ಮಾಡಿ ಫೈಬರ್ ಮಚ್ಚನ್ನ ಕೊಟ್ಟಿದ್ರಲ್ಲ, ಅಸಲೇ ಮಚ್ಚು ಸ್ಟುಡಿಯೋದಲ್ಲಿದೆ ಅಂತ ಹೇಳಿದ್ದಾರೆ ರಜತ್ ಮತ್ತು ವಿನಯ್. ಇದೀಗ ಈ ವಿಚಾರಣೆಯ ಸಂದರ್ಭದಲ್ಲಿ ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಸ್ಟುಡಿಯೋದಲ್ಲಿ ಅಸಲಿ ಮಚ್ಚು ಸಿಕ್ಕಿಲ್ಲ ಅಂದ್ರೆ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅಪ್ಪಿ ತಪ್ಪಿ ಅಸಲಿ ಮಚ್ಚು ಸಿಕ್ಕಿದ್ರೂ ಇವರಿಬ್ಬರನ್ನ ಬಂಧನಕ್ಕೆ ಒಳಪಡಿಸುವುದು ಫಿಕ್ಸ್. ಸೊ ಬಂಧನದ ಭೀತಿಯಲ್ಲಿದ್ದಾರೆ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು. ಕಾರಣ ಈಗಾಗಲೇ ವಿಚಾರಣೆಯ ಸಂದರ್ಭದಲ್ಲೇ ಸತ್ಯಾಸತ್ಯತೆ ಹೇಳಬೇಕಾಗಿತ್ತು, ಅಲ್ಲಿ ಏನು ಯಾವುದು ಅನ್ನುವಂತಹ ಕತೆ. ಏನೇ ಆದ್ರೂ ಕೂಡ ಈಗ ನಿನ್ನೆ ಒಂದ್ಸಲ ಇವರು ಅರೆಸ್ಟ್ ಆಗಿದ್ರು, ಅನಂತರ ಮತ್ತೆ ಬಿಡುಗಡೆ ಕೂಡ ಆಗಿತ್ತು. ಆದ್ರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಹೋಗಿದ್ರು. ಅಲ್ಲಿ ಕೊಟ್ಟಿರುವಂತಹ ಒಂದು ಮಚ್ಚಿ ಇದೆಯಲ್ಲ, ಅವರು ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಫೈಬರ್ ಮಚ್ಚನ್ನ ಕೊಟ್ಟಿದ್ರು. ಇದೇ ನಾವು ಅಲ್ಲಿ ರೀಲ್ಸ್ಗೆ ಯೂಸ್ ಮಾಡಿದ್ದು ಅಂತ ಹೇಳಿ. ಆದ್ರೆ ಎರಡೂ ಮಚ್ಚುಗಳನ್ನ ನೋಡಿದಾಗ, ಹೋಲಿಕೆ ಮಾಡಿದಾಗ ಆ ಮಚ್ಚೆ ಬೇರೆ ಈ ಮಚ್ಚೆ ಬೇರೆ ಅಂತ ಗೊತ್ತಾಗಿದೆ ಪೊಲೀಸರಿಗೂ ಕೂಡ. ಮತ್ತೆ ಪೊಲೀಸರು ಅವರನ್ನ ಕರ್ಕೊಂಡು ಬಂದಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೀಗ ಸತ್ಯಾಸತ್ಯತೆಯನ್ನ ಬಯಲು ಮಾಡಿದ್ದಾರೆ. ನಿನ್ನೆ ವಶಪಡಿಸಿಕೊಂಡಿದ್ರಲ್ಲ ಪೊಲೀಸರು ಮಚ್ಚನ್ನ, ಆ ಮಚ್ಚನ್ನ FSLಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಆದ್ರೆ ವಿಡಿಯೋದಲ್ಲಿ ಇರುವಂತಹ ಮಚ್ಚು ಆಗಿರ್ಬೋದು, ನಿನ್ನೆ ವಶಪಡಿಸಿಕೊಂಡಂತಹ ಮಚ್ಚು, ಈ ಎರಡೂ ಮಚ್ಚನ್ನ ಇದೀಗ ಹೋಲಿಕೆ ಮಾಡಲಾಗುತ್ತೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. FSLಗೆ ಕಳುಹಿಸಿದ್ದೀವಿ, ಆ ಮಚ್ಚು ಮತ್ತು ಈ ಮಚ್ಚಿಗೆ ಅದು ಹೋಲಿಕೆ ಆಗತ್ತಾ ಇಲ್ವಾ ಅನ್ನೋದರ ಬಗ್ಗೆ ನಾವು FSL ರಿಪೋರ್ಟ್ನ ವರದಿಯನ್ನ ಕಾಯ್ತೀವಿ ಅಂತ ಹೇಳಿದ್ದಾರೆ. ಮಚ್ಚು ಬದಲಿಸಿದ್ದೇನಾದ್ರೂ ಸಾಬೀತಾದ್ರೆ ಪ್ರಕರಣವನ್ನ ದಾಖಲಿಸಿ ಸಾಕ್ಷ್ಯ ನಾಶದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸ್ತೀವಿ, ಮತ್ತೆ ಬಂಧನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತಾ ಇದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿದೆಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಹೋಗಿ ಮತ್ತೆ ಲಾಕ್ ಆದ್ರ, ಈಗ ಇವರನ್ನ ಅರೆಸ್ಟ್ ಮಾಡಲಾಗಿದೆಯಾ? ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೀತಿದೆ? ನವಿತಾ, ಪೊಲೀಸರಿಗೆ ಸಾಕ್ಷಿ ನಾಶ ಮಾಡಿಕೊಟ್ಟಂತಹ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ವಿನಯ್ ಹಾಗೂ ರಜತ್ ಇಬ್ಬರನ್ನು ಕೂಡ ಅಷ್ಟೇ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆಯೂ ಕೂಡ ಅಷ್ಟೇ ಅವರನ್ನು ಅರೆಸ್ಟ್ ಮಾಡ್ಕೊಂಡಿದ್ರು. ಅರೆಸ್ಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ ರೀಲ್ಸ್ಗೆ ಬಳಕೆ ಮಾಡಿದಂತಹ ಮಚ್ಚನ್ನು ಕೊಡುವಂತೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆ ಮಧ್ಯರಾತ್ರಿ ವೇಳೆಗೆ ರಜತ್ ಪತ್ನಿ ಒಂದು ಮಚ್ಚನ್ನ ಪೊಲೀಸರಿಗೂ ಕೂಡ ಕೊಡ್ತಾರೆ. ಆದ್ರೆ ಅದನ್ನ ಪರಿಶೀಲನೆ ಮಾಡುವಂತಹ ಟೈಮ್ ನಲ್ಲಿ ನಕಲಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆ ಒಂದು ವೇಳೆಯಲ್ಲಿ ಪೊಲೀಸರು ಅದನ್ನೇ ಅಸಲಿ ಅನ್ಕೊಂಡು ತಿಳ್ಕೊಂಡಿದ್ರು. ಅವರಿಬ್ಬರನ್ನು ಕೂಡ ಅಷ್ಟೇ ಮತ್ತೆ ಮುಂಜಾನೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಟ್ಟು ಮನೆಗೆ ಕಳಿಸ್ಕೊಟ್ಟಿದ್ರು. ಆದ್ರೆ ಬೆಳಿಗ್ಗೆ ವೇಳೆಗೆ ಅದು ಅಸಲಿ ಮಚ್ಚಲ್ಲ, ನಕಲಿ ಮಚ್ಚು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇವತ್ತು ಬೆಳಿಗ್ಗೆ ಅವರಿಬ್ಬರು ಕೂಡ ಅಷ್ಟೇ ಬರೋದಕ್ಕೆ ಹೇಳಿದ್ರು. ಆದ್ರೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸ್ಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಅಷ್ಟೇ ಇಬ್ಬರು ಸ್ಪರ್ಧಿಗಳು ಕೂಡ ಮಾಡಿದ್ರು. ಆದ್ರೆ ಪೊಲೀಸರು ಅವರಿಬ್ಬರನ್ನು ಕೂಡ ಈಗಾಗಲೇ ಬಂಧನವನ್ನ ಮಾಡಿದರೆ. ಬಂಧಿಸಿ ಅವರಿಬ್ಬರನ್ನು ಕೂಡ ಈಗಾಗಲೇ ಆ ಒಂದು ಮಚ್ ಎಲ್ಲಿದೆ ಅನ್ನುವಂಥದ್ದನ್ನ ಎನ್ಕ್ವೈರಿ ಮಾಡಿದ್ರೆ, ಎನ್ಕ್ವೈರಿ ಟೈಮ್ ನಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ನ ಸಂದರ್ಭದಲ್ಲಿ ಆ ಒಂದು ಮಚ್ಚನ್ನ ನಾವು ಅಕ್ಷಯ್ ಸ್ಟುಡಿಯೋದಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರೆ. ಅಲ್ಲಿಗೆ ಗೊತ್ತಾಯ್ತು ಪೊಲೀಸರು ಇವ್ರು ಖಂಡಿತ ಕೊಟ್ಟಿರುವಂತದ್ದು ನಮಗೆ ನಕಲಿಯಾದಂತಹ ಒಂದು ಮಚ್ಚು ಅನ್ನುವಂಥದ್ದು. ಸದ್ಯಕ್ಕೆ ಈಗ
ಪೊಲೀಸರು ನೇರವಾಗಿ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಇಂದ ಅಕ್ಷಯ್ ಸ್ಟುಡಿಯೋ ಅಂದ್ರೆ ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋಗೆ ಆ ಇಬ್ಬರು ಆರೋಪಿಗಳನ್ನು ಕೂಡ ಈಗಾಗಲೇ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಮಹಜರು ಮಾಡುವಂತಹದ್ದು ಯಾವ ಒಂದು ಪ್ಲೇಸ್ ನಲ್ಲಿ ಇಬ್ಬರು ಕೂಡ ಅಷ್ಟೇ ಮಚ್ಚನ್ನ ಇಟ್ಕೊಂಡು ರೀಲ್ಸ್ ಅನ್ನ ಮಾಡಿದ್ರು ಅದನ್ನ ಮಹಜರ್ ಮಾಡಬೇಕಾಗಿರುತ್ತೆ. ಮತ್ತೊಂದು ಮಚ್ಚನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಟೈಮ್ ನಲ್ಲಿ ಆ ಒಂದು ಮಚ್ಚನ್ನ ಮಿಸ್ ಮ್ಯಾಚ್ ಆಗಿ ನಮ್ಮ ಪತ್ನಿ ತಗೊಂಡ್ ಬಂದಿದ್ದಾರೆ, ಅದು ಈಗಾಗಲೇ ಅಕ್ಷಯ್ ಸ್ಟುಡಿಯೋದಲ್ಲಿ ಇಟ್ಟಿದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಖುದ್ದಾಗಿ ಆರೋಪಿಗಳನ್ನೇ ಕರ್ಕೊಂಡು ಪೊಲೀಸರು ಅಕ್ಷಯ್ ಸ್ಟುಡಿಯೋಸ್ಗೆ ಹೋಗ್ತಿದ್ದಾರೆ. ಅಲ್ಲಿ ಏನಾದರೂ ಮಚ್ಚೇನಾದ್ರೂ ಸಿಕ್ಕಿದ್ದು ಅದೇನಾದ್ರೂ ಒರಿಜಿನಲ್ ಕಬ್ಬಿಣದ ಮಚ್ಚಾಗಿದ್ದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಇಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ದು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ತದನಂತರ ಪರಪ್ನ ಅಗ್ರಹಾರಕ್ಕೆ ಬಿಡ್ತಾರೆ. ಒಂದು ವೇಳೆ ಏನಾದ್ರೂ ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಮಚ್ಚನ್ನ ರಿಕವರಿ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿಯೂ ಕೂಡ ನಕಲಿ ಮಚ್ಚನ್ನ ಏನಾದ್ರೂ ಇವ್ರು ಕೊಟ್ಟಂತಹ ವೇಳೆಯಲ್ಲಿ ಈಗಾಗಲೇ ಬಂಧನ ಮಾಡಿದ್ದು ಸಾಕ್ಷ್ಯ ನಾಶವನ್ನ ಮಾಡೋಕೆ ಮುಂದಾಗಿದ್ದಾರೆ ಅನ್ನುವಂಥದ್ದಷ್ಟೇ ಅಲ್ಲದೆ ಮತ್ತೊಂದೇನು ಅಂತಂದ್ರೆ ಒರಿಜಿನಲ್ ಮಚ್ಚನ್ನ ರಿಕವರಿ ಮಾಡಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲು ಕೂಡ ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಇಬ್ರು ಕೂಡ ಅಷ್ಟೇ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಪೊಲೀಸರ ದಿಕ್ಕನ್ನ ತಪ್ಪಿಸುವಂತದ್ದರ ಜೊತೆಗೆ ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಹೊರಟಿದ್ರು ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ತನ್ನ ಕಾನೂನು ಪ್ರಕ್ರಿಯೆ ಏನ್ ಮಾಡಬೇಕು ಮಹಜರನ್ನ ಮಾಡೋದಕ್ಕೆ ಸದ್ಯಕ್ಕೆ ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಹುತೇಕ ಇನ್ನೊಂದು 5 ನಿಮಿಷದಲ್ಲಿ ಅಕ್ಷಯ್ ಸ್ಟುಡಿಯೋಸ್ಗೆ ತಲುಪ್ತಾರೆ. ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ದಾದಂತ ಬಳಿಕ ಅಸಲಿ ಮಚ್ಚೆಲ್ಲಿದೆ ಅನ್ನುವಂಥದ್ದನ್ನ ನೋಡೋದಕ್ಕೆ ಹುಡುಕಾಟವನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಆರೋಪಿಗಳು ಸ್ಪೆಸಿಫಿಕ್ ಆಗಿ ಇದೇ ಒಂದು ಪ್ಲೇಸ್ ನಲ್ಲಿ ಮಚ್ಚಿದೆ ಅಂತಂದ ವೇಳೆಯಲ್ಲಿ ಆ ಮಚ್ಚನ್ನ ಸೀಸ್ ಮಾಡ್ಕೊಳ್ತಾರೆ. ಪಂಚರ ಸಮೀಕ್ಷಮದಲ್ಲಿ ಅದನ್ನ ಸೀಸ್ ಮಾಡ್ಕೊಳ್ತಾರೆ. ಒಂದ್ ವೇಳೆ ಮಚ್ಚ ಎಲ್ಲಿಟ್ಟಿದೀವಿ ಅನ್ನೋದು ಗೊತ್ತಿಲ್ಲ ಅನ್ನಂತ ವೇಳೆಯಲ್ಲಿ ಪೊಲೀಸರು ಇಡೀ ಅಕ್ಷಯ್ ಸ್ಟುಡಿಯೋನ ಹುಡುಕಾಟವನ್ನ ಮಾಡ್ತಾರೆ. ಹುಡುಕಾಟ ಮಾಡಿದ್ರು ಕೂಡ ಮಚ್ಚ ಸಿಕ್ಕಿಲ್ಲ ಅನ್ನಂತ ಪಕ್ಷದಲ್ಲಿ ಅದನ್ನ ರಿಕವರಿ ಮಾಡ್ಕೊಳ್ಬೇಕು ಅಂತೇಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡು ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಮತ್ತೆ ಆ ಮಚ್ಚ ಎಲ್ಲಿದೆ ಏನು ಅನ್ನೋಂಥದ್ದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಬಸವೇಶ್ವರ ನಗರ ಪೊಲೀಸರು ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇವರು ರೀಲ್ಸ್ಗೋಸ್ಕರ ಮಾಡಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಫೈಬರ್ ಮಚ್ ಅಂತ ಹೇಳಿದ್ರು ಅದನ್ನೇನಾದ್ರೂ ಪ್ರೊವೈಡ್ ಮಾಡಿದ್ರೆ ಬಹುಶಃ ಸಂಕಷ್ಟ ತಪ್ತಾ ಇರಲಿಲ್ಲ. ಆದ್ರೆ ಅಸಲಿ ಮಚ್ಚನ್ನು ಹಿಡ್ಕೊಂಡು ಇವರು ನಾವು ಫೈಬರ್ ಮಚ್ಚನ್ನು ಹಿಡ್ಕೊಂಡಿದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ರಾತ್ರಿಯಲ್ಲಿ ನಕಲಿ ಮಚ್ಚನ್ನು ತಂದ್ಕೊಂಡು ಒಟ್ಟಲ್ಲಿ ಇವತ್ತು ಪ್ರಕರಣವನ್ನ ಮೈ ಮೇಲೆ ಏರ್ಕೊಂಡಿದ್ದಾರೆ. ಸದ್ಯಕ್ಕೆ ಪೊಲೀಸರು FIR ಅನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಬಂಧನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಮಹಜರಿಗೆ ಕರ್ಕೊಂಡೋಗಿದ್ದಾದಂತ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲಾ ರೀತಿಯಾದ ತಯಾರಿಗಳನ್ನು ಕೂಡ ಈಗಲೇ ಮಾಡ್ಕೊಂಡಿತ್ತು. ಇನ್ನೇನು ನಾವು ಅಕ್ಷಯ್ ಸ್ಟುಡಿಯೋಸ್ ಅನ್ನು ಕೂಡ ತಲುಪಿದ್ವಿ. ಇದೇ ಒಂದು ಪ್ಲೇಸ್ ನಲ್ಲಿ ನೀವೇನು ದೃಶ್ಯದಲ್ಲಿ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ ಇದೇ ಒಂದು ಪ್ಲೇಸ್ ನಲ್ಲಿ ಅವರು ರೀಲ್ಸ್ ಅನ್ನು ಕೂಡ ಅಷ್ಟೇ ಮಾಡಿರುವಂತಹದ್ದು. ಸದ್ಯಕ್ಕೆ ರೀಲ್ಸ್ ಮಾಡಿದ್ದಂತ ಬಳಿಕ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅನ್ನು ಮಾಡ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಷ್ಟೇ ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ. ಈಗಾಗಲೇ ಅಕ್ಷಯ್ ಸ್ಟುಡಿಯೋಸ್ಗೆ ಕರ್ಕೊಂಡ್ ಬಂದಿದ್ದಾರೆ. ಈ ಒಂದು ಅಕ್ಷಯ್ ಸ್ಟುಡಿಯೋದಲ್ಲೇ ಇವರು ಆ ಹೊರಭಾಗದಲ್ಲಿ ರೀಲ್ಸ್ ಅನ್ನ ಮಾಡಿರೋದು. ಈಗ ಅವರನ್ನ ಮಹಜರ್ಗೆ ಕರ್ಕೊಂಡು ಬರಲಾಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಗಳನ್ನು ತೋರಿಸ್ತಾ ಇದೀವಿ. ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಅದೇ ರೀತಿಯಾಗಿ ರಜತ್ ಇಬ್ರು ಕೂಡ ಇದೀಗ ಬಂದಿದ್ದಾರೆ. ಅವರನ್ನ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ವಶಕ್ಕೆ ಪಡೆದುಕೊಂಡು ಇದೀಗ ಪಂಚನಾಮೆಯನ್ನ ಮಾಡಬೇಕು, ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕಾಗತ್ತೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಯಾವ ಸ್ಥಳದಲ್ಲಿ ನಿಂತು ಇವರಿಬ್ರು ಕೂಡ ರೀಲ್ಸ್ ಮಾಡಿದ್ರು ಮಚ್ಚನ್ನ ಹಿಡ್ಕೊಂಡು ಆ ಒಂದು ರೀಲ್ಸ್ ಮಾಡಿದಂತಹ ಜಾಗ ಇದು. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಅವರನ್ನ ಕರ್ಕೊಂಡ್ ಬಂದಿದ್ದಾರೆ. ನಾವು ಕೇವಲ ರೀಲ್ಸ್ಗಾಗಿ ಈ ಒಂದು ಶೂಟ್ ಅನ್ನ ಮಾಡಿದ್ವಿ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಫೈಬರ್ ಮಚ್ಚ ಅನ್ನುವಂತ ವಿಚಾರ ಹೇಳಿದ್ದಾರೆ. ಆದ್ರೆ ಪೊಲೀಸರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಕೂಡ ಇಲ್ಲಿ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇದೀಗ ಇಬ್ಬರನ್ನ ಕೂಡ ಕರ್ಕೊಂಡ್ ಬಂದು ಈಗ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾರೆ. ಈಗ ಒಂದ್ ಕಡೆ ಮಚ್ಚು ಸಿಕ್ಕಿದ್ರೂ ಕಷ್ಟ, ಮಚ್ಚು ಸಿಗದಿದ್ರೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಈಗ ತಾವೇ ತಮ್ಮ ಮೈ ಮೇಲೆ ಹೇಳ್ಕೊಂಡಂತಹ ರೀತಿಯಾಗಿ ಆಗಿದೆ. ಇದು ಮಹಜರು ಮಾಡೋದಕ್ಕೆ ಈಗ ಕರ್ಕೊಂಡು ಬಂದಿರೋದು. ಯಾವ ಸ್ಥಳದಲ್ಲಿ ನಿಂತು ಯಾವ ಹಾಡಿಗೆ ಇವರು ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು, ಡಾನ್ಸ್ ಮಾಡಿದ್ರು, ಆ ಸ್ಥಳದಲ್ಲೇ ಇದೀಗ ಅದೇ ರೀತಿಯಾಗಿ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಸೇಮ್ ಏನೇನು ಆಗಿತ್ತು ಅವತ್ತಿನ ದಿನ, ಹೇಗೆ ಡಾನ್ಸ್ ಮಾಡಿದ್ರು, ಎಲ್ಲಿ ನಿಂತಿದ್ರು, ಯಾವ ರೀತಿಯಾಗಿ ಮಚ್ಚನ್ನ ಬಳಕೆ ಮಾಡಿದ್ರು, ಇವೆಲ್ಲವನ್ನ ಕೂಡ ಆ ಸ್ಥಳದಲ್ಲಿ ನಿಂತು ಮಹಜರು ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಜೊತೆಗೆ ಪಂಚರನ್ನ ಕೂಡ ಮಾಡ್ತಾರೆ. 5 ಜನ ಸಾಕ್ಷಿಗಳನ್ನ ಇಟ್ಟುಕೊಂಡು ಯಾರ್ಯಾರಿದ್ರು
ಹೇಗಾಯ್ತು ಅಲ್ಲಿ ಇವರನ್ನು ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಮಹಜರ್ ಪ್ರಕ್ರಿಯೆಗಳು ಜೊತೆಗೆ ಪಂಚನಾಮೆಯನ್ನ ಕೂಡ ಅಲ್ಲಿ ಮಾಡ್ತಾರೆ. 5 ಜನ ಅಂದ್ರೆ ಪಂಚರು ಅಂತ ಹೇಳ್ತೀವಿ, 5 ಜನರ ಸಾಕ್ಷಿಯನ್ನ ಹೇಳ್ತೇವೆ, ಪಂಚನಾಮೆಯನ್ನ ಮಾಡೋದು. ಪಂಚ ಅಂದ್ರೆ 5 ಜನ ಸಾಕ್ಷಿಗಳನ್ನ ಇಟ್ಕೊಂಡು ಪಂಚರ ಪ್ರಕ್ರಿಯೆಗಳು ಕೂಡ ಅಲ್ಲಿ ಆಗತ್ತೆ. ಹಾಗಾಗಿ ಇಲ್ಲಿ ಒಂದ್ ಕಡೆ ಮಹಜರು ಪ್ರಕ್ರಿಯೆ ಆನಂತರ ಪಂಚನಾಮೆ ಪ್ರಕ್ರಿಯೆಗಳನ್ನ ಕೂಡ ನಾವಿಲ್ಲಿ ನೋಡ್ತೀವಿ. ಅವ್ರು ಏನೇನ್ ಮಾಡ್ತಾರೆ ಈಗ ಪೊಲೀಸರು ಅಂತ ಹೇಳಿ. ಯಾವುದೇ ಪ್ರಕರಣ ಬಂದ್ರೂ ಕೂಡ ಈ ಎಲ್ಲಾ ಪ್ರಕ್ರಿಯೆಗಳು ಇರುತ್ತೆ. ಈ ಪ್ರಕರಣದಲ್ಲಿ ಹೇಗಾಯ್ತು, ಏನಾಯ್ತು, ಮಹಜರು ಪ್ರಕ್ರಿಯೆಗಳನ್ನ ಕೂಡ. ಸೊ ಇದೀಗ ನಾವು ನಿಮಗೆ ಒಂದು ಡಿಫರೆನ್ಸ್ ಅನ್ನ ತೋರಿಸ್ತೀವಿ. ಬಂದಂತಹ ಸಂದರ್ಭ, ರಜತ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಸ್ಟೇಷನ್ಗೆ ಬರುವಂತಹ ಸಂದರ್ಭದಲ್ಲಿ ಹೇಗಿದ್ರು ಅಂತೇಳಿ. ಈಗ ಇಬ್ಬರ ಬಟನ್ಗಳು ಕೂಡ ಕ್ಲೋಸ್ ಆಗಿದೆ. ತಮ್ಮ ಶರ್ಟ್ನ ಗುಂಡಿಗೆ ಇದೆಯಲ್ಲ, 2 ಕೂಡ ಕ್ಲೋಸ್ ಆಗಿದೆ. ಬಂದಂತಹ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ. ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಅದರಲ್ಲೂ ಶರ್ಟ್ನ ಗುಂಡಿಯನ್ನ ಬಿಚ್ಚಿ ಸ್ಟೈಲಿಶ್ ಆಗಿ ಹೀರೋ ರೀತಿಯಲ್ಲಿ ಬರ್ತಾ ಇದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ರೀತಿ. ಆದ್ರೆ ಸ್ಟೇಷನ್ ಒಳಗೆ ಬಂದ ಮೇಲೆ ಏನಾಗಿದೆ ಅನ್ನುವ ದೃಶ್ಯಗಳನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಇಬ್ಬರ ಶರ್ಟ್ನ ಗುಂಡಿ ಕೂಡ ಈಗ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ನೀಟಾಗಿ ಇರುವಂತಹ ರೀತಿಯ ಪೊಲೀಸರು ಏನ್ ಬೇಕು ಅದನ್ನ ಮಾಡಿಸಿದ್ದಾರೆ. ಅಲ್ಲಿ ಖಾಕಿ ವಾರ್ ಮಾಡಿದೆ, ಬಟನ್ ಎಲ್ಲ ಕ್ಲೋಸ್ ಆಗಿದೆ. ಇದೀಗ ಯಾವುದೇ ರೀತಿಯಾಗಿ ಸ್ಟೈಲಿಶ್ ಆಗಿ ತಮ್ಮ ಎದೆ ಭಾಗವನ್ನ ತೋರಿಸದೆ ಇದೀಗ ನೀಟಾಗಿ ಅವರನ್ನ ಕರ್ಕೊಂಡ್ ಬಂದಿದ್ದಾರೆ. ಖಾಕಿ ಇಲ್ಲಿ ವಾರ್ನ್ ಕೂಡ ಮಾಡಿದೆ. ಆ ರೀತಿಯಾಗಿ ಇದೀಗ ವಿನಯ ಆಗಿರಬಹುದು, ರಜತ್ ಅವರನ್ನ ಕೂಡ ಖಾಕಿ ಹೇಗೆ ಅಲ್ಲಿ ವಾರ್ನ್ ಮಾಡಿದೆ ಅನ್ನೋದನ್ನ ನಾವು ನೋಡಿದ್ರೇನೆ, ಅವರಿಬ್ಬರ 2 ದೃಶ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲಿ ಏನೇನು ಆಗಿದೆ ಅನ್ನೋದು. ಪ್ರಮುಖವಾಗಿ ಇಲ್ಲಿ ಪೊಲೀಸರಿಗೆ ಚಳ್ಳು ಹಣ್ಣು ತಿನ್ಸೋದಕ್ಕೆ ಹೊರಟಿದ್ರು ಇವರಿಬ್ರು ಕೂಡ. ಆದ್ರೆ ಕೆಲವರು ಹೇಳ್ತಾರಲ್ಲ, ಈಗ ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರ್ತಾರೆ ಅಂತ ಹೇಳಿ. ಹಾಗಾಗಿ ಇವರು ಚಾಪೆ ಕೆಳಗೆ ತೂರಕ್ಕೆ ಹೋಗಿದ್ರು, ಆದ್ರೆ ಪೊಲೀಸರು ಬಿಡ್ತಾರ ರಂಗೋಲಿ ಕೆಳಗೆ ತೂರಿ ಇವರನ್ನ ಈಗ ಮತ್ತೆ ಆ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ. ಈ ಮಹಜರು ಪ್ರಕ್ರಿಯೆ ಆದ ನಂತರ, ಪಂಚನಾಮೆ ಆದ ನಂತರ, ಅನಂತರ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಜೊತೆಗೆ ಇಲ್ಲಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಇಲ್ಲ ಅಸಲಿ ಮಚ್ಚು ಸಿಕ್ಕಿದ್ರೆ ಆಗ ಇವರನ್ನ ಜೈಲಿಗೆ ಅಂದ್ರೆ ಕಸ್ಟಡಿ ಕೇಳದೆ ಅವರನ್ನ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು, ಮೊನ್ನೆ ಯಾವ ಸ್ಥಳದಲ್ಲಿ ನಿಂತು ಇವರು ಅಲ್ಲಿ ರೀಲ್ಸ್ ಅನ್ನ ಮಾಡಿದ್ರು ಮಚ್ಚನ್ನ ಹಿಡ್ಕೊಂಡು, ಆ ಜಾಗದಲ್ಲಿ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತದೆ. ತೋರಿಸ್ತಾ ಇದ್ದಾರೆ ನೋಡಿ ರಜತ್ ಅಲ್ಲಿ, ನಾವಿಲ್ಲೇ ನಿಂತು ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನೋಡಿ ಕೈಯಲ್ಲಿ. ಈಗ ವಿನಯ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲಿ ನಾವಿಬ್ರು ನಿಂತ್ಕೊಂಡಿದ್ವಿ, ಇಲ್ಲಿ ಹಾಡಿಗೆ ನಾವು ರೀಲ್ಸ್ ಮಾಡಿದ್ವಿ, ಮಚ್ಚನ್ನ ಇಲ್ಲಿ ಹಿಡ್ಕೊಂಡಿದ್ವಿ, ಈ ರೀತಿಯಾಗಿ ನಾವು ಹ್ಯಾಂಡ್ ಓವರ್ ಮಾಡಿದೆ ನಾನು ರಜತ್ಗೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಏನು ನಡೆಯಿತು ಎಕ್ಸಾಕ್ಟ್ ಆಗಿ ಅದನ್ನ ಕೂಡ ವಿಡಿಯೋ ಶೂಟ್ ಮಾಡಲಾಗುತ್ತೆ. ಜೊತೆಗೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಅಲ್ಲಿ ಪಡ್ಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಈಗ ತಗಲಾಕೊಂಡಿದ್ದು ಅಂತ ಹೇಳ್ತಾರಲ್ಲ ಹಾಗೆ, ಈಗ ನಿನ್ನೆನೆ ಸತ್ಯಾಸತ್ಯತೆ ಹೇಳಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಮತ್ತೆ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇರಲಿಲ್ಲ ಅಂತ ಅನ್ಸುತ್ತೆ. ಬಟ್ ಇವೆಲ್ಲ ಪ್ರಕ್ರಿಯೆಗಳು ಇವರು ಬಂಧನಕ್ಕೆ ಒಳಪಡದೆ ಇದ್ರೂ ಕೂಡ ಇವೆಲ್ಲ ಪ್ರಕ್ರಿಯೆಗಳು ಈಗಾಗಲೇ ಮಾಡಲೇಬೇಕಾಗುತ್ತೆ. ಕಾರಣ ಮಹಜರು ಪ್ರಕ್ರಿಯೆ ಆಗಿರ್ಬೋದು, ಪಂಚನಾಮೆಯ ವಿಚಾರ ಕೇಸ್ ಆದ್ಮೇಲೆ ಇವೆಲ್ಲವೂ ಕೂಡ ಎಲ್ಲಾ ಪ್ರಕರಣದಲ್ಲೂ ಇರುತ್ತೆ. ಅದೇ ರೀತಿಯಾಗಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ನಡೆಸಲಾಗುತ್ತೆ. ನೀವೀಗ ನೋಡ್ತಾ ಇರುವಂತದ್ದು ಅಕ್ಷಯ್ ಸ್ಟುಡಿಯೋದಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇವರಿಬ್ರು ಕೂಡ ಅಲ್ಲಿ ನಿಂತಿದ್ದಾರೆ. ಯಾವ ಸ್ಥಳದಲ್ಲಿ ನಿಂತು ವಿಡಿಯೋವನ್ನ ಮಾಡಿದ್ರು ಆ ಸ್ಥಳದಲ್ಲೇ ನಿಂತು ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಅಕ್ಷಯ್ ಸ್ಟುಡಿಯೋದ ಒಳಗಡೆ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ಮಚ್ಚು. ಸೊ ಅಲ್ಲಿಗೆ ಹೋಗಿ ಅದನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ನಿನ್ನೆ ಫೈಬರ್ ಮಚ್ಚನ್ನ ಹೇಳಿದ್ರು, ಅದು ಫೈಬರ್ ಮಚ್ಚು, ನಾವು ಅದನ್ನ ಬಳಕೆ ಮಾಡಿದ್ದು ರೀಲ್ಸ್ಗೆ ಅಂತ ಹೇಳಿದ್ರು. ಮಧ್ಯಾಹ್ನ ಬರುವಂಥ ಸಂದರ್ಭದಲ್ಲೂ ಕೂಡ ಅದು ಸೆಟ್ ಪ್ರಾಪರ್ಟಿ ಅಂತ ಹೇಳಿದ್ರು ರಜತ್ ಅವರು. ಆದರೆ ಪೊಲೀಸರಿಗೆ ಈ ವಿಚಾರ ಗೊತ್ತಿದ್ದೇ, ಇದು ಕೊಟ್ಟಿದ್ದೇ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲೇ ಅವರು ಮತ್ತೆ ಅವರೇ ಕರ್ಕೊಂಡ್ಬಂದಿರುವುದು, ವಶಕ್ಕೆ ಪಡ್ಕೊಂಡು ಇಲ್ಲಿ ಮತ್ತೆ ವಿಚಾರಣೆ ಮಾಡಿ ಇದೀಗ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಂತಹ ಒಂದು ಕೇಸ್ಗಳಲ್ಲಿ ಆರ್ಮ್ಸ್ ಆಕ್ಟ್ ನಡಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಸೆಕ್ಷನ್ ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಅದು ಸಾಕ್ಷ್ಯ ನಾಶವನ್ನ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗ ಸಾರ್ವಜನಿಕರ ವಿಚಾರಕ್ಕೆ ಗಮನಿಸೋದಾದ್ರೆ ಈ ರೀತಿಯಾಗಿ ಮಾಡಬಾರ್ದು, ಯಾರೇ ಆಗಿರ್ಲಿ. ಒಂದ್ ಕಡೆ ಪ್ರಚೋದನೆಯ ವಿಚಾರ, ಮತ್ತೊಂದು ಕಡೆ ಈ ರೀತಿಯಾಗಿ ಮಾಡಿದ್ರೆ ಬೇರೆ ಸಂದೇಶ ಹೋಗುತ್ತೆ ಸಮಾಜಕ್ಕೆ. ಇವರನ್ನೆಲ್ಲ ಕೂಡ ಸೆಲೆಬ್ರಿಟಿಗಳು ಅಂತ ಗಮನಿಸ್ತಾರೆ ಜನ. ಇವರು ಏನೇ ಮಾಡಿದ್ರು ಕೂಡ ಕೆಲವೊಂದಷ್ಟು ಜನ ಫಾಲೋ ಮಾಡೋರು ಇರ್ತಾರೆ. ಈಗಾಗಲೇ ನಾವು ನೋಡ್ತೀವಿ ಒಂದು ರೀತಿಯಲ್ಲಿ ಗಲಾಟೆಗಳಾಗುವಂತಹ ಸಂದರ್ಭಗಳು ಇವೆಲ್ಲವೂ ಕೂಡ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಜನರಿಗೆ, ಸಾರ್ವಜನಿಕರಿಗೆ, ಸಮಾಜಕ್ಕೆ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಆರ್ಮ್ಸ್ ಆಕ್ಟ್ ನಡಿ ಈಗಾಗಲೇ ಪ್ರಕರಣ ದಾಖಲಾದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬಟ್ ಅವೆಲ್ಲವನ್ನ ಹೊರತುಪಡಿಸಿ ನಿನ್ನೆ ಕೂಡ ಒಂದಷ್ಟು ರೀತಿಯಾಗಿ ಇದರಲ್ಲಿ ಪ್ಲಾನ್ ಮಾಡಿ ಅವರು ಬರದೇ ಇರೋದು, ಆನಂತರ ರಜತ್ ತಮ್ಮ ಪತ್ನಿಯನ್ನ ಕಳುಹಿಸಿದ್ದು, ಅವರ ಹತ್ರದಿಂದಾನೇ ಈ ಒಂದು ಫೈಬರ್ ಮಚ್ಚನ್ನ ಕಳುಹಿಸಿರೋದು, ಅದನ್ನ ಪೊಲೀಸರು ವಶಪಡಿಸಿಕೊಂಡಿರೋದು. ಸ್ಟಾರ್ಟಿಂಗ್ ಇಂದಾನೇ ಇವರು ಫಸ್ಟ್ ಬಸವೇಶ್ವರ ನಗರದಲ್ಲಿ ನಗರ ಠಾಣೆಯಲ್ಲಿ ಅಲ್ಲಿ
ಪ್ರಕರಣ ದಾಖಲಾದರೆ ಇವರು ಹೋಗಿರೋದು ಅದರಲ್ಲೂ RR ನಗರ ಠಾಣೆಗೆ. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ರೀತಿಯಾಗಿ ಈ ಪ್ರಕರಣವನ್ನು ಬೇರೆ ರೀತಿಯನ್ನು ತಿರುಗಿಸುವಂತಹ ಟರ್ನ್ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಆನಂತರ ನೇರವಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ರಜತ್ ಅವರ ಪತ್ನಿ ಬರ್ತಾರೆ. ಆನಂತರ ಇವರಿಬ್ಬರನ್ನೇ ಕರ್ಕೊಂಡು ಬರಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಜತ್ ಆಗಿರ್ಬೋದು, ವಿನಯ್ ಕೂಡ ಬರ್ತಾರೆ. ಆಗ ಆ ನಂತರ ಇವರನ್ನ ಬಂಧಿಸುವಂತಹ ಪ್ರಕ್ರಿಯೆ ಕೂಡ ಆಗತ್ತೆ, ಜೊತೆಗೆ ರಾತ್ರಿಯೇ ಬಿಡುಗಡೆ ಕೂಡ ಆಗುತ್ತೆ. ಬಟ್ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡಿದ್ರೆ ಇವರು ಮಾಡಿರುವಂತಹ ಕೆಲಸಕ್ಕೆ ಇದು ಇಲ್ಲಿಗೆ ಮುಗಿಲಿಲ್ಲ. ಕಾರಣ ಮತ್ತೆ ಇವರು ತಮ್ಮ ಮೈ ಮೇಲೆ ಎಳ್ಕೊಂಡಂಗಾಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಮಹಜರ್ ಪ್ರಕ್ರಿಯೆ ನಡೀತಾ ಇರೋದಾ ಹೇಗೆ? ಜೊತೆಗೆ ಅಕ್ಷಯ್ ಸ್ಟುಡಿಯೋದ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾರಾ ಹೇಗೆ? ದಯವಿಟ್ಟು ಪ್ರಮುಖವಾಗಿ ಈ ಒಂದು ಮಚ್ಚನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ನಕಲಿ ಅಂತ ಗೊತ್ತಾಯ್ತು. ಆ ಒಂದು ಸಂದರ್ಭದಲ್ಲಿ ಅಸಲಿ ಮಚ್ಚು ಎಲ್ಲಿದೆ ಅಂತ ವೇಳೆಯಲ್ಲಿ ಅವ್ರು ಹೇಳಿರುವಂತಹದ್ದು ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಮಹಜರನ್ನು ಕೂಡ ಇಲ್ಲೇ ಮಾಡ್ಬೇಕಾದ್ರೆ, ಜೊತೆಗೆ ಆ ಮಚ್ಚನ್ನು ಕೂಡ ರಿಕವರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಕ್ಷಯ್ ಸ್ಟುಡಿಯೋಸ್ಗೆ ಕರ್ಕೊಂಡು ಬಂದಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ನ್ಯೂಸ್ 18ನಲ್ಲಿ ಲೈವ್ ವಿಜುವಲ್ಸ್ ಕೂಡ ಬರ್ತಾ ಇರುವಂತದ್ದು. ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸದ್ಯಕ್ಕೆ ಬಸವೇಶ್ವರ ಪೊಲೀಸರು ಮಹಜರನ್ನ ಮಾಡುವಂತ ನಿಟ್ಟಿನಲ್ಲಿ ಅಕ್ಷಯ್ ಸ್ಟುಡಿಯೋಸ್ಗೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಅವ್ರು ಎಲ್ಲಿಂದ ಕಾರನ್ನ ನಿಲ್ಸಿದ್ರು, ಕಾರ್ ನಿಲ್ಸಿದ್ದಾದಂತ ಬಳಿಕ ನೀವು ಅಲ್ಲಿಂದ ಹೆಂಗೆ ನಡ್ಕೊಂಡು ಹೋದ್ರಿ ಅಂತ ಪ್ರತಿಯೊಂದನ್ನು ಕೂಡ ಇಂಚಿಂಚು ಮಹಜರನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಅಕ್ಷಯ್ ಸ್ಟುಡಿಯೋಸ್ನ ಒಳಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡಿದ್ರು. ಕಾರಣ ಏನು ಅಂತಂದ್ರೆ ಅವ್ರು ಏನೀಗ ನಡ್ಕೊಂಡು ಹೋಗ್ತಿದ್ದಾರೆ, ಆ ನಡ್ಕೊಂಡು ಹೋಗ್ತಿರುವಂತಹ ಜಾಗದಲ್ಲಿ ಅವರು ರೀಲ್ಸ್ ಅನ್ನು ಕೂಡ ಮಾಡಿದ್ರು. ಆ ಒಂದು ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಅಸಲಿ ಮಚ್ಚನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿತ್ತು. ಆದ್ರೆ ನಿನ್ನೆ ರಾತ್ರಿ 11:30 ಸುಮಾರಿಗೆ ರಜತ್ ಪತ್ನಿ ಒಂದು ಮಚ್ಚನ್ನ ತರ್ತಾರೆ. ಆ ಒಂದು ಮಚ್ಚು ತಂದಂತ ವೇಳೆಯಲ್ಲಿ ಇಟ್ಕೊಂಡು ಅವರು ರೀಲ್ಸ್ ಅನ್ನ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ರಾತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ವೆರಿಫೈ ಮಾಡಿರಲಿಲ್ಲ. ಬದಲಾಗಿ ಇಬ್ಬರನ್ನು ಕೂಡ ಅಷ್ಟೇ ಬಿಟ್ ಕಳಿಸಿ ನಾಳೆ ಬೆಳಿಗ್ಗೆ 10:00ಗೆ ಸ್ಟೇಟ್ಮೆಂಟ್ಗೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ಅದನ್ನ ಮತ್ತೆ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಅದು ನಕಲಿ ಮಚ್ಚು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ವಿಡಿಯೋದಲ್ಲಿರುವಂತ ಮಚ್ಚು ಮತ್ತು ಅವರು ಪತ್ನಿ ತಂದುಕೊಟ್ಟಂತ ಮಚ್ಚನ್ನ ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಅಜಗಜಾಂತರವಾಗಿದ್ದಂತ ಕಾರಣಕ್ಕೋಸ್ಕರನೇ ಇವತ್ತಿಬ್ಬರನ್ನು ಕೂಡ ಅಷ್ಟೇ ಬರೋದಕ್ಕೆ ಕೇಳಿದ್ರೆ, ಆದ್ರೆ ಎಲ್ಲೋ ಒಂದು ಕಡೆ ತಾವು ಕೊಟ್ಟಿರುವಂತದ್ದು ನಕಲಿ ಮಚ್ಚು ಅನ್ನೋ ನಿಟ್ಟಿನಲ್ಲಿ ಅವರಿಬ್ರು ಕೂಡ ಅಷ್ಟೇ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಇದ್ರು. ಆದ್ರೂ ಕೂಡ ಅಷ್ಟೇ ಪೊಲೀಸರು ಬಿಡದೆ ಅವರಿಬ್ಬರನ್ನು ಕೂಡ ಈಗಾಗಲೇ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಬಂಧನದ ಫಾರ್ಮಾಲಿಟೀಸ್ ಅನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಂಧನ ಮಾಡೋದಕ್ಕೆ ಒಂದು ರೀಸನ್ ಏನು ಅಂತಂದ್ರೆ, ಅವರು ಮಚ್ಚನ್ನ ಕೊಡುವಂತ ಸಂದರ್ಭದಲ್ಲಿ ಫೈಬರ್ ಮಚ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಅದು ಅಸಲಿ ಮಚ್ ಅಂತ ಗೊತ್ತಾಗಿತ್ತು. ಎಲ್ಲೋ ಒಂದು ಕಡೆ ಇವರು ನಕಲಿ ಮಚ್ಚನ್ನ ಕೊಟ್ಟು ಸಾಕ್ಷ್ಯ ನಾಶ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಇತ್ತಿನಲ್ಲಿ ಇಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಸದ್ಯಕ್ಕೆ ಅಕ್ಷಯ್ ಸ್ಟುಡಿಯೋಸ್ ನ ಬಳಿ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಅವ್ರು ಎಲ್ಲಿ ರೀಲ್ಸ್ ಮಾಡಿದ್ರೆ ಏನ್ ಇಬ್ರು ಕೂಡ ಮಚ್ಚನ್ನ ಬದಲು ಮಾಡ್ಕೊಂಡು ಒಂದು ರೀಲ್ಸ್ ಮಾಡಿದ್ರಲ್ಲ, ಸುಮಾರು 18ರಿಂದ 23 ಸೆಕೆಂಡ್ ಇರುವಂತಹ ರೀಲ್ಸ್, ಆ ರೀಲ್ಸ್ ಮಾಡಿರುವಂತಹ ಮಹಜರಿನ ಸ್ಥಳಕ್ಕೆ ಕರ್ಕೊಂಡು ಬಂದು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂತಿದ್ರೆ. ಮೊದಲು ಯಾರು ಮಚ್ಚಿಟ್ಕೊಂಡ್ರು, ತದನಂತರ ಯಾರು ಮಚ್ಕೊಟ್ರು, ಈ ಪ್ರತಿಯೊಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂತಿದ್ರೆ. ಇಲ್ಲಿ ಮಹಜರು ಪ್ರಕ್ರಿಯೆ ಆದಂತಹ ಬಳಿಕ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯಲ್ಲಿ ಮಚ್ ಅನ್ನುವಂತಹದ್ದು ಅದೇ ಒಂದು ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಇದೆ ಅಂತ ಹೇಳಿದ್ರು. ಒಂದು ಕಾರಣಕ್ಕೋಸ್ಕರ ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಮಚ್ ಎಲ್ಲಿಟ್ಟಿದ್ದೀರಿ ಅನ್ನುವಂಥದ್ದನ್ನ ಮೊದಲನೇದಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಜೊತೆಗೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಆರೋಪಿಗಳು ಆ ಒಂದು ಮಚ್ಚನ್ನ ತಗೊಂಡೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದನ್ನ ಮತ್ತೆ ವೆರಿಫೈ ಮಾಡ್ಕೊಳ್ತಾರೆ. ಆ ಒರಿಜಿನಲ್ ವಿಡಿಯೋದಲ್ಲಿರುವಂತಹ ಮಚ್ಚು ಅಥವಾ ಇದು ಒಂದೇನಾ ಅನ್ನುವಂಥದ್ದನ್ನು ಟ್ಯಾಲಿ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಅವ್ರು ಎರಡನೇ ಬಾರಿ ಕೂಡ ಯಾವ್ದಾದ್ರು ಬದಲಿ ಅದ್ರ ನಕಲಿ ಮಚ್ಚನ್ನ ಏನಾದ್ರೂ ಕೊಟ್ಟಂತ ವೇಳೆಯಲ್ಲಿ ನೇರವಾಗಿ ಅಕ್ಷಯ್ ಸ್ಟುಡಿಯೋಸ್ ನಿಂದ ಇಬ್ಬರು ಆರೋಪಿಗಳನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಒಂದ್ ವೇಳೆ ಏನಾದ್ರೂ 6 ಗಂಟೆ ಒಳಗಡೆ ಕೋರ್ಟ್ ಹಾಲ್ನ ತಲುಪಿದ್ರೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಒಂದ್ ವೇಳೆ 6 ಗಂಟೆ ಆಯ್ತು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ತನಿಖೆಯ ಭಾಗವಾಗಿ ಏನೆಲ್ಲ ಆಯ್ತು, ಯಾವ ರೀತಿಯಾಗಿ ಇವರು ಮಚ್ಚನ್ನ ಒರಿಜಿನಲ್ ಕೊಡೋದು ಬದಲು ಡೂಪ್ಲಿಕೇಟ್ ಕೊಟ್ಟು ದಿಕ್ತಪ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಅಷ್ಟೇ ಜಡ್ಜ್ಗೆ ತನಿಖಾಧಿಕಾರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದ್ದಾದಂತ ಬಳಿಕ ಒರಿಜಿನಲ್ ಮಚ್ಚನ್ನ ರಿಕವರಿ ಮಾಡಬೇಕಾಗಿದೆ ಅನ್ನತ್ತ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳಲು ಪೊಲೀಸರೆಲ್ಲ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ರಿಮ್ಯಾಂಡ್ ಪ್ರತಿಯನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ಒಂದ್ ವೇಳೆ ಏನಾದ್ರೂ ಈ ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಒರಿಜಿನಲ್ ಮಚ್ಚ ಏನಾದ್ರೂ ಸಿಕ್ತು ಅನ್ನಂತ ವೇಳೆಯಲ್ಲಿ ಅದನ್ನ ಪೊಲೀಸರು ವೆರಿಫೈ ಮಾಡ್ಕೊಂತಾರೆ. ವೆರಿಫೈ ಮಾಡ್ಕೊಂಡ ಸಂದರ್ಭ ತನಿಖಾಧಿಕಾರಿಗೆ ಹೌದು ಇದು ಕಬ್ಬಿಣದ ಮಚ್ಚ ಅಂತ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ, ಒಂದ್ ಕಡೆ ಇವರು ನಕಲಿ ಮಚ್ಚನ್ನ ಕೊಟ್ಟಿದ್ರೆ ಅದು ಸಾಕ್ಷ್ಯನಾಶ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ರ ಅಂತ ಕನ್ಫರ್ಮ್ ಆಗುತ್ತೆ. ಈ ಒರಿಜಿನಲ್ ಮಚ್ಚನ್ನ ಸೀಸ್ ಮಾಡ್ಕೊಂಡು ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಮನೆ ಅಥವಾ ಕೋರ್ಟ್ ಹಾಲ್ಗೆ ಪ್ರೊಡ್ಯೂಸ್ ಮಾಡ್ತಾರೆ.
ಅಲ್ಲಿ ಇವರು ಸಾಕ್ಷ್ಯನಾಶ ಮಾಡಿರೋದಕ್ಕೆ ಎಲ್ಲವೂ ಕೂಡ ಎವಿಡೆನ್ಸ್ ರೂಪದಲ್ಲಿ ನ್ಯಾಯಾಧೀಶರ ಮುಂದೆ ಇಟ್ಟು ಇಲ್ಲಿ ಯಾವುದೇ ರಿಕವರಿ ಅವಶ್ಯಕತೆ ಇಲ್ಲದ ಕಾರಣಕ್ಕೋಸ್ಕರ ನೇರವಾಗಿ ಪರಪ್ಪ ನಾಗರಾಜ್ ಜೈಲಿಗೆ ಅಂದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಿ ಅಂತ ಹೇಳ್ಬಿಟ್ಟು ತನಿಖಾಧಿಕಾರಿ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈಗ ಸದ್ಯಕ್ಕಿರುವಂತ ಒಂದು ಕುತೂಹಲ ಏನು ಅಂತಂದ್ರೆ, ಆಲ್ರೆಡಿ ಇವರು ಒಂದು ಮಚ್ಚನ್ನ ನಕಲಿ ಮಚ್ಚು ಕೊಟ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ. ಅದು ಈಗ ಸ್ಟುಡಿಯೋಸ್ ನಲ್ಲಿ ಇದೆ ಮಚ್ಚು ಅಂತಾನು ಕೂಡ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ಮಚ್ಚನ್ನ ಪೊಲೀಸರಿಗೆ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲವಾಗಿದೆ. ಒಂದ್ ವೇಳೆ ಒರಿಜಿನಲ್ ಮಚ್ಚು ಕೊಟ್ಟರು ಕೂಡ ಅಷ್ಟೇ ಇವ್ರಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಮತ್ತೆ ಯಾವ್ದಾದ್ರು ಫೈಬರ್ ನ ಡೂಪ್ಲಿಕೇಟ್ ಮಚ್ಚು ಕೊಟ್ಟು ಅಂದ್ರೂ ಕೂಡ ಅಷ್ಟೇ ಸಂಕಷ್ಟ ತಪ್ಪಿದ್ದಲ್ಲ. ಒಟ್ನಲ್ಲಿ ಇಬ್ಬರು ಕೂಡ ಅಷ್ಟೇ ಬಿಗ್ ಬಾಸ್ ನ ಸ್ಪರ್ಧಿಗಳು ಒಂದ್ ಕಡೆ ವ್ಯೂಸ್ಗೋಸ್ಕರ ಮಾಡಿದ್ರು ಅಥವಾ ಅವರ ಒಂದು ಉಚ್ಚಾಟಕ್ಕ ಒಂದು ರೀಲ್ಸ್ ಮಾಡಿದ್ರು ಗೊತ್ತಿಲ್ಲ, ಒಂದು ಮಟ್ಟನ ಸಂಕಷ್ಟಕ್ಕೆ ಎದುರಾಗಿದೆ. ಇವತ್ತು ಕಾನೂನಿನ ಕುಣಿಕೆಯಲ್ಲಿ ಇಬ್ರು ಕೂಡ ಅಷ್ಟೇ ತಗಲಾಕೊಂಡಿರುವಂತದ್ದು. ಮುಂದೆ ಏನಾಗುತ್ತೆ, ಈಗ ಮಹಜರ್ ಆದಂತ ಬಳಿಕ ಇವ್ರು ಮಚ್ಚಿ ಯಾವ್ದು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ತನಿಖಾಧಿಕಾರಿಗಳು ಮುಂದೆ ತನಿಖೆ ದಿಕ್ಕನ್ನ ನಡ್ಸ್ಕೊಂಡು ಹೋಗ್ತಾರೆ. ಮಂಜುನಾಥ್, ಅಂದ್ರೆ ಈಗ ಕೇವಲ ಇವರಿಬ್ಬರ ವಿಚಾರಣೆ ಮಾತ್ರ ಆಗತ್ತಾ ಅಥವಾ ಈಗ ಅಕ್ಷಯ್ ಸ್ಟುಡಿಯೋ ಇವ್ರು ತಗೊಂಡಿರೋದ್ರಿಂದ ಅಲ್ಲಿ ಯಾರು ಕೊಟ್ರು ಅಥವಾ ಅವ್ರಿಗೆ ಇವ್ರ ಕೈಗೆ ಹೇಗ್ ಸಿಕ್ತು ಅನ್ನೋದನ್ನು ಕೂಡ ಅಲ್ಲಿ ಇದ್ದಂತವ್ರನ್ನ ವಿಚಾರಣೆ ಮಾಡ್ತಾರಾ ಅಥವಾ ಸ್ಟುಡಿಯೋನೇ ಏನಾದ್ರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರತ್ತಾ? ಹೇಗೆ ಒಂದ್ ವೇಳೆ ಸಿಕ್ಕಿದ್ರು ಕೂಡ ಹೇಗೆ? ಇಲ್ಲಿ ಪ್ರೈಮರಿ ಆಗಿ ಪೊಲೀಸರಿಗಿರುವಂತ ಮೊದಲ ಅಜೆಂಡಾ ಏನು ಅಂತಂದ್ರೆ ಮಚ್ ಸೀಸ್ ಮಾಡುವಂತದ್ದು. ಒಂದ್ ವೇಳೆ ಅದೇನಾದ್ರೂ ಆ ಒಂದು ಅಕ್ಷಯ್ ಸ್ಟುಡಿಯೋದ ಒಳಭಾಗದಲ್ಲಿ ಏನಾದ್ರೂ ಮಚ್ ಸೀಸ್ ಆಯ್ತು ಅಂತಂದ್ರೆ ಆ ಒಂದು ಮಚ್ಚನ್ನು ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವ್ರು ಏನಾದ್ರು ಆ ಒಂದು ಮಚ್ಚನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರು, ಆ ಮಚ್ಚ ಅವ್ರಿಗೆ ಪರ್ಚೇಸ್ ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಅಧಿಕಾರ ಇದೆಯಾ ಅಥವಾ ಅವ್ರೆಲ್ಲಾದ್ರೂ ಲೈಸೆನ್ಸ್ ಅನ್ನ ತಗೊಂಡಿದ್ದಾರೆ, ಈ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಇವ್ರು ಯಾರಾದ್ರೂ ಬೇರೆ ಕಡೆಯಿಂದ ರೆಂಟಲ್ಗೆ ಏನಾದ್ರು ತಗೊಂಡ್ ಬಂತು ಅಂತಂದ್ರೆ ಯಾವುದೇ ಒಂದು ಮಾರಕಾಸ್ತ್ರಗಳನ್ನ ಮಾರುವ ಹಾಗಿಲ್ಲ. ಜೊತೆಗೆ ಆ ಒಂದು ಮಾರಕಾಸ್ತ್ರಗಳನ್ನ ಮಾರುವಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದಷ್ಟು ಪರ್ಮಿಷನ್ ತಗೊಂಡ್ಬೇಕಾಗಿರುತ್ತೆ ಇವರು. ಆ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಕ್ರಾಸ್ ಚೆಕ್ ಅನ್ನ ಮಾಡ್ತಾರೆ, ಅವರನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಾರೆ. ಒಂದ್ ವೇಳೆ ಇವ್ರೆಲ್ಲಾದ್ರೂ ರೆಂಟ್ ತಗೊಂಡ್ ಬಂದಿದ್ರೆ ಆತನಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಒಂದ್ ವೇಳೆ ಏನಾದ್ರೂ ಅದು ನಿಜವಾಗ್ಲೂ ವೈಬರ್ಗೆ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಎಲ್ಲಿಂದ ತಗೊಂಡ್ ಬಂದ್ರು, ಈ ಒಂದು ಸ್ಟುಡಿಯೋದಲ್ಲಿ ಕೇವಲ ಅದೊಂದೇ ಮಾರಕಾಸ್ತ್ರ ಇದೆಯಾ ಅಥವಾ ಬೇರೆ ಬೇರೆ ರೀತಿಯಂತ ಮಾರಕಾಸ್ತ್ರಗಳು ಇಟ್ಕೊಂಡಿದ್ದಾರೆ ಇವರು, ಒಟ್ಟು ಒರಿಜಿನಲ್ ಮಾರಕಾಸ್ತ್ರ ಇಟ್ಕೊಂಡು ಏನಾದ್ರೂ ರೀಲ್ಸ್ ಮಾಡುವಂತದ್ದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಂತದ್ದು ಮಾಡಿದ್ರೆ ಯಾಕೆ ಒರಿಜಿನಲ್ ಮಾರಕಾಸ್ತ್ರವನ್ನು ಇಟ್ಕೊಂಡು ಇವರು ರೀಲ್ಸ್ ಆಗಿರ್ಬೋದು ಸ್ಟಂಟ್ಸ್ ಆಗಿರೋದು ಮಾಡಕ್ ಹೋಗಿದ್ದಾರೆ? ಯಾಕಂದ್ರೆ ಒರಿಜಿನಲ್ ಮಾರಕಾಸ್ತ್ರ ಇಟ್ಕೊಂಡು ಏನಾದ್ರೂ ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ಜೀವಕ್ಕೆ ಕುತ್ತು ತರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಎಲ್ಲಿ ನೀವು ಈ ರೀತಿಯಂತ ಸ್ಟಂಟ್ ಗಳನ್ನ ಮಾಡಿದ್ದೀರಾ ಅನ್ನೋ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಮಹಜರು ಮಾಡುವಂತ ಪ್ರಕ್ರಿಯೆಯನ್ನ, ಯಾಕಂದ್ರೆ ಪಂಚರನ್ನು ಕೂಡ ಈಗಾಗಲೇ ಕರ್ಸ್ಕೊಂಡಿದ್ದಾರೆ, ಪಂಚರ ಸಮಕ್ಷಮದಲ್ಲೇ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಂತಿದ್ರೆ, ಜೊತೆಗೆ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂತ. ಯಾಕಂದ್ರೆ ನಾಳೆ ದಿನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಮಹಜರು ಸಂದರ್ಭದಲ್ಲಿ ಲೋಪದೋಷಗಳು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಿದ್ರೆ. ಈಗ ಮಚ್ಚ ಸೀಸ್ ಆದಂತಹ ಬಳಿಕ ಯಾವ ಮಚ್ಚನ್ನ ಕೊಡ್ತಾರೆ ಇವರು, ಒಂದ್ ವೇಳೆ ಆ ಮಚ್ಚಿದ್ ಇಲ್ಲಿದೆಯಾ ಅಥವಾ ಮತ್ತೆ ದಿಕ್ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನೋದ್ರ ಮೇಲೆ ಪೊಲೀಸರು ನೆಕ್ಸ್ಟ್ ನೇರವಾಗಿ ಜಡ್ಜ್ ಮನೆ ಕರ್ಕೊಂಡು ಹೋಗೋದಾ ಅಥವಾ ಕೋರ್ಟ್ಗೆ ಕರ್ಕೊಂಡು ಹೋಗೋದ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ಕೊಳ್ತಾರೆ. ಓಕೆ, ಈ ಕ್ಷಣದ ಮಾಹಿತಿಗೆ ಥ್ಯಾಂಕ್ ಯು ಮಂಜು. ಹಾಗೆ ಸಂಪರ್ಕದಲ್ಲಿರಿ. ಅಸಲಿ ಮಚ್ಚನ್ನ ಮುಚ್ಚಿಟ್ಟು ನಕಲಿ ಮಚ್ಚನ್ನ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸೆಟ್ನಲ್ಲಿದ್ದವರ ಎಡವಟ್ಟಿದು ನಮ್ಮದಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ. ಈ ಪ್ರಕರಣದ ಆರೋಪಿ ರಜತ್. ಪೊಲೀಸರ ಬಂಧನಕ್ಕೂ ಮುನ್ನ ರಜತ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಏನು ಅಸಲಿ ಮಚ್ಚಿದೆಯಲ್ಲ ಅದನ್ನ ಮುಚ್ಚಿಟ್ಟು ನಮಗೆ ನಕಲಿ ಮಚ್ಚನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಮ್ದು ಎಡವಟ್ಟಲ್ಲಪ್ಪ, ಇದು ಸೆಟ್ಟಲ್ಲಿದ್ದವ್ರದು ಅಂತ ಹೇಳಿದ್ದಾರೆ ರಜತ್ ಅವರು. ಪೊಲೀಸರು ಮಿಸ್ಗೈಡ್ ಮಾಡೋದಕ್ಕೆ ಹೋಗಿಲ್ಲ, ನಾವು ಪೊಲೀಸರನ್ನ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ದಾರಿ ತಪ್ಪಿಸುವ ಕೆಲಸಕ್ಕೆ ಹೋಗಿಲ್ಲ, ಸುಳ್ಳು ಹೇಳಿಲ್ಲ, ಸೆಟ್ ಸಿಬ್ಬಂದಿಯ ಕಣ್ತಪ್ಪಿನಿಂದ ಇದು ಆಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಬಂಧನಕ್ಕೂ ಮುನ್ನ ರಜತೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ನಮ್ದೇನು ತಪ್ಪಿಲ್ಲ, ಇಲ್ಲಿ ಸೆಟ್ ಸಿಬ್ಬಂದಿಯ ಕಣ್ತಪ್ಪಿನಿಂದ ಇದು ಆಗಿದೆ ಅಂತ ಹೇಳಿ ಬಂಧನಕ್ಕೂ ಮುನ್ನ ನ್ಯೂಸ್ 18ಗೆ ರಜತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನೇ ಮಾಡಿದ್ರು ಕೂಡ ಬಂಧನ ಅಂತೂ ಫಿಕ್ಸ್ ಆದಂಗೆ ಆಗಿದೆ. ನಿನ್ನೆ ಸೆಟ್ನವರು ಮಾಡಿದ್ರು ಅಥವಾ ಇವರು ಹೇಳಿ ಮಾಡಿಸಿದ್ರು ಅಥವಾ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು, ಇಲ್ಲಿ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಬಟ್ ಒಂದಲ್ಲ ಒಂದು ವಿಚಾರದಲ್ಲಿ ಇದೀಗ ಇವರು ಬಂಧನಕ್ಕೆ ಒಳಪಡೋದು ಫಿಕ್ಸ್ ಆಗಿದೆ. ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ. ಇಲ್ಲಿ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ.
ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ ಇಲ್ಲಿ. ಎಸ್, ಇದು ರಜತ್ ಕೊಟ್ಟಂತಹ ಹೇಳಿಕೆ ಗಮನಿಸಿದ್ರಲ್ಲ. ನಾವು ಪೊಲೀಸರ ಮುಂದೆ ಇದ್ದಂತಹ ಸಂದರ್ಭದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ರು, ಎಲ್ಲಿದೆ ಏನು ಅಂತ ಹೇಳಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿದೆ ಅಂತ ನಾವು ಹೇಳಿದ್ವಿ. ಅದನ್ನು ಸೆಟ್ನವರು ತಂದು ಕೊಟ್ಟಿದ್ದಾರೆ. ಆದರೆ ಅವರ ಕಣ್ತಪ್ಪಿನಿಂದ ಇದು ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಸಾಕ್ಷ್ಯ ನಾಶ ಮಾಡುವಂತಹ ವಿಚಾರ ಆಗಿರ್ಬೋದು, ಪೊಲೀಸರನ್ನ ಮಿಸ್ಗೈಡ್ ಮಾಡುವಂತಹ ವಿಚಾರ ಯಾವುದು ಕೂಡ ಮಾಡೋದಕ್ಕೆ ಹೋಗಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಈಗ ರಜತ್ ಕೊಟ್ಟಿದ್ದಾರೆ. ಆದರೆ ಈಗ ಆಗಿರೋದು ಹೋಗಿದೆ. ಇಲ್ಲಿ ಪೊಲೀಸರಿಗೆ ಯಾವ ರೀತಿಯ ಮಚ್ಚನ್ನ ಕೊಟ್ಟಿದ್ರು, ಆನಂತರ ಈಗ ಆಗಿದ್ದೇನು, ಮತ್ತೆ ಇವರು ಬಂಧನಕ್ಕೆ ಈಗ ಒಳಪಟ್ಟಿರುವಂತದ್ದು, ವಶಕ್ಕೆ ಪಡ್ಕೊಂಡಿದ್ದಾರೆ. ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹಾಗಾದ್ರೆ ಅವರು ಬಳಸಿದಂತಹ ಆ ಮಚ್ಚು ಯಾವುದು, ಅದು ನಿಜವಾದಂತಹ ಅಸಲಿ ಮಚ್ಚ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಆಲ್ರೆಡಿ ಈಗ ನೀವು ನೋಡ್ತಾ ಇದ್ರಲ್ಲ, ಅಕ್ಷಯ್ ಸ್ಟುಡಿಯೋಸ್ ಅಲ್ಲಿ ಅವರ ಒಂದು ವಿಚಾರಣೆ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿದೆ. ಜೊತೆಗೆ ಇದೀಗ ಒಳಗಡೆ ಹೋಗಿ ಅಲ್ಲಿ ಎಲ್ಲಿ ಇತ್ತು ಆ ಒಂದು ಮಚ್ಚು ಅನ್ನೋದರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಒಂದು ವೇಳೆ ಅಲ್ಲೇ ಇದ್ರೆ ಅದನ್ನ ವಶಕ್ಕೆ ಪಡಿತಾರೆ. ಜೊತೆಗೆ ಸಾಕಷ್ಟು ವಿಚಾರಣೆ ಕೂಡ ನಡೆಯುತ್ತೆ. ಆ ನಂತರ ಈ ಒಂದು ತನಿಖೆ ನಡೆಯುತ್ತೆ. ಹೇಗೆ ಬಂತು ಇದು, ಇದನ್ನ ಲೈಸೆನ್ಸ್ ಆಗಿ ತೆಗೆದುಕೊಂಡಿದ್ದಾರಾ, ಎಲ್ಲಿ ತಗೊಂಡ್ರು ಇವರು, ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ರು, ಇದು ಮಾತ್ರನಾ ಅಥವಾ ಬೇರೆ ಏನಾದರೂ ಈ ರೀತಿಯಾದಂತಹ ಒಂದು ಮಚ್ಚು ಏನಾದರೂ ಇದೆಯಾ, ಶಸ್ತ್ರಾಸ್ತ್ರಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ ಪೊಲೀಸರು. ಈಗ ನಿನ್ನೆ ಬಂಧನಕ್ಕೆ ಒಳಪಟ್ಟಿದ್ರು, ಆ ನಂತರ ಬಿಡುಗಡೆ ಕೂಡ ಆದ್ರು. ಆದ್ರೆ ಇವತ್ತು ನೋಡಿದ್ರೆ ಅಂದ್ರೆ ಒಂದು ರೀತಿಯಲ್ಲಿ ಇವರು ಮತ್ತೆ ಎಸ್ಕೇಪ್ ಆಗುವಂತಹ ಕೆಲಸ ಕೂಡ ಅಲ್ಲಿ ಮಾಡಿದ್ರು. ಪೊಲೀಸರಿಗೆ ಕಾಂಟ್ಯಾಕ್ಟ್ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಪೊಲೀಸರು ಮತ್ತೆ ಇವರನ್ನ ವಶಕ್ಕೆ ಪಡ್ಕೊಂಡು ಇದೀಗ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಈ ಮಹಜರು ಪ್ರಕ್ರಿಯೆ ಮಾತ್ರ ಅಲ್ಲ, ಪಂಚನಾಮೆಯನ್ನ ಕೂಡ ನಡೆಸ್ತಾರೆ ಇದೀಗ. ಆದ್ರೆ ಈಗ ಇರುವಂತದ್ದು ಆ ಅಸಲಿ ಮಚ್ಚು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ. ಅದು ಸ್ಟುಡಿಯೋದ ಒಳಗಡೆನೆ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ, ಅದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಳ್ತಾರೆ.